ಹಾಯ್ ನಮಸ್ಕಾರ ಎಲ್ರಿಗೂ. ಇವತ್ತು ನಾವು ಕೆಮಿಸ್ಟ್ರಿಯಲ್ಲಿ ಒಂದು ಟಾಪಿಕನ್ನು ಕಲಿಯಕ್ಕೆ ಹೋಗ್ತಿದ್ದೇವೆ. ಫಸ್ಟ್ PUC ಫಸ್ಟ್ ಟಾಪಿಕ್ ಸಮ್ ಬೇಸಿಕ್ ಕಾನ್ಸೆಪ್ಟ್ ಇನ್ ಕೆಮಿಸ್ಟ್ರಿ ಅಂತ. ಸೊ ಸಮ್ ಬೇಸಿಕ್ ಕಾನ್ಸೆಪ್ಟ್ ಇನ್ ಕೆಮಿಸ್ಟ್ರಿ ಹೇಳುವಾಗಲೇ ಗೊತ್ತಾಗ್ತದೆ. ಮೇಯ್ನಾಗಿ ನಾವು ಆ ಕೆಮಿಸ್ಟ್ರಿ ಹೇಳುವಂಥ ಸಬ್ಜೆಕ್ಟಿನ ಬೇಸಿಕ್ಸನ್ನು ಕಲೀಲಿಕ್ಕೆ ಹೋಗ್ತಾ ಇದ್ದೀವಿ. ಫಸ್ಟ್ ಆಫ್ ಆಲ್ ನಮಗೇನು ಗೊತ್ತಿರಬೇಕಂದ್ರೆ ಕೆಮಿಸ್ಟ್ರಿ ಅಂದರೆ ಏನು ಅಂತ. ಸೊ ಕೆಮಿಸ್ಟ್ರಿ ಅಂದರೆ ಇಟ್ ಇಸ್ ಅ ಬ್ರಾಂಚ್ ಆಫ್ ಸೈನ್ಸ್ ವಿಚ್ ಡೀಲ್ಸ್ ವಿತ್ ದ ಸ್ಟಡಿ ಆಫ್ ದ ಕೆಮಿಕಲ್ ಪ್ರಾಪರ್ಟೀಸ್ and its compositions and all the reaction can be carried out because of some chemicals. ಸೊ ಇದನ್ನು ನಾವು ಈ ಪರ್ಟಿಕ್ಯುಲರ್ ಚಾಪ್ಟ್ರಲ್ಲಿ ಕಲಿಯಕ್ಕೆ ಹೋಗ್ತೀವಿ. ಸೊ ಆಗಿರುವಾಗ ನಿಮಗೊಂದು ಕ್ಯೂರಿಯಾಸಿಟಿ ಇರ್ಬೋದು, ಏನೆಲ್ಲ ಈ ಕಂಟೆಂಟ್ ಇರ್ಬೋದು ಅಂತ ಈ ಒಂದು ಚಾಪ್ಟ್ರಲ್ಲಿ. ಮೇನಾಗಿರುವಂಥದ್ದು ಕೆಮಿಸ್ಟ್ರಿ ಅಂದರೆ ಏನು, ಮತ್ತು ಡೇ ಟು ಡೇ ಲೈಫಲ್ಲಿ ನಾವು ಕೆಮಿಸ್ಟ್ರಿ ಎಲ್ಲೆಲ್ಲ ಯೂಸ್ ಮಾಡ್ತೇವೆ. ಅದು ಈ ಕೆಮಿಸ್ಟ್ರಿಯಲ್ಲಿ ಸ್ವಲ್ಪ ಮೆಷರ್ಮೆಂಟ್ಸ್ ಅಂತ ಇರ್ತದೆ. ಈಗ ನಮ್ಮ ಫಿಸಿಕ್ಸಲ್ಲಿದ್ದ ಹಾಗೆ ಲೆಂತ್, ಬ್ರೆಡ್ತ್, ನಿಮ್ಮ ಮಾಸ್, ಅದೇ ರೀತಿಯಲ್ಲಿ ನಮ್ಮ ಇಲ್ಲಿ ಕೆಮಿಸ್ಟ್ರಿಯಲ್ಲಿ ಕೂಡ ನಮ್ಮ ಪ್ರಾಬ್ಲಮ್ಸಿಗೆ ಏನು ಬೇಕಾಗುತ್ತೆ, ಅದರದ್ದು ಯೂನಿಟ್ಸನ್ನು ಬರೀಲಿಕ್ಕೋಸ್ಕರ ಏನು ಬೇಕಾಗುತ್ತೆ, ನಮಗೆ ಮೇನಾಗಿ ಮೆಷರ್ಮೆಂಟ್ಸ್ ಬೇಕಾಗುತ್ತೆ, ಅದನ್ನು ಕಲಿತೀವಿ. ಅದರೊಟ್ಟಿಗೆ ಸಮ್ ಆಫ್ ದ ಲಾಸ್, ದ ಕೆಮಿಸ್ಟ್ರಿ ಅಂತ ಹೇಳುವಾಗಲೇ ಗೊತ್ತಾಗುತ್ತೆ ಕೆಮಿಕಲ್ ಕಾಂಬಿನೇಷನ್ಸ್. ಅದರಲ್ಲಿ ಕೆಮಿಕಲ್ ಕಾಂಬಿನೇಷನಲ್ಲಿ ಆಲ್ಮೋಸ್ಟ್ ಒಂದು 5-6 ಲಾಗಳಿದೆ. ಸೊ ಅದನ್ನು ಕೂಡ ನಾವು ಈ ಚಾಪ್ಟ್ರಲ್ಲಿ ಕಲಿಯಲಿಕ್ಕೆ ಹೋಗ್ತಾ ಇದ್ದೇವೆ. ದ ಫಸ್ಟ್ ಒಂದು ಲಾ ಅಂತ ಹೇಳಿದರೆ ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್, second one law of definite proportion, third one law of multiple proportion, and fourth one Gay-Lussac's law, and fifth one Avogadro's law. ಸೊ ಇದೇ ರೀತಿಯಲ್ಲಿ ತುಂಬ ಲಾಗಳನ್ನು ಕಲಿತಿದ್ದೀವಿ. ಅದರೊಟ್ಟಿಗೆ ಸ್ವಲ್ಪ ಪ್ರಾಬ್ಲಮ್ಸ್ ಇರುತ್ತೆ, ಅದನ್ನು ಕೂಡ ನಾವು ಸಾಲ್ವ್ ಮಾಡಲಿಕ್ಕಿದ್ದೀವಿ ಈ ಒಂದು ಚಾಪ್ಟ್ರಲ್ಲಿ. ಸೊ ಎಲ್ರಿಗೂ ಈ ನಮ್ಮ ಈ ಕ್ಲಾಸಿಗೆ ಎಲ್ರಿಗೂ ಆಧಾರದ ಸ್ವಾಗತ, ಸುಸ್ವಾಗತ. ಮತ್ತೊಂದು ಮಕ್ಕಳೇ, ನಿಮ್ಗೆ ಎಲ್ರಿಗೂ ಗೊತ್ತಿರಬೇಕು ಯಾಕೆ ನಾನು ಈ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೀನಿ ಅಂದರೆ, ಈಗ PUC ಮೇನಾಗಿ ಕರ್ನಾಟಕದಲ್ಲಿ ಯಾರೆಲ್ಲ ಫಸ್ಟ್ PUCಗೆ ಎಂಟ್ರಿ ಆಗಿರ್ತಾರೆ, ತುಂಬ ಜನ ಕನ್ನಡ ಮೀಡಿಯಮಿಂದ ಬಂದಿರ್ತಾರೆ. ಬಟ್ ಇಲ್ಲಿ ಕನ್ನಡದಲ್ಲಿ ಯಾರು ಕೂಡ ಅದನ್ನು ಎಕ್ಸ್ಪ್ಲೇನ್ ಮಾಡಲಿಕ್ಕಿರುವಂತಹ ಟೈಮೂ ಇರಲ್ಲ, ಎಕ್ಸ್ಪ್ಲೇನ್ ಮಾಡಲಿಕ್ಕಿರುವಂತಹ ನೋಟ್ಸ್ ಕೂಡ ಇಲ್ಲ. ಸೊ ಇದು ಸೇಮ್ ಪ್ರಾಬ್ಲಮ್ ನನಗೂ ಕೂಡ ಬಂದಿತ್ತು ಆಲ್ಮೋಸ್ಟ್ 15 ವರ್ಷದ ಮುಂಚೆ. ಸೊ ಅದನ್ನು ಮನಸ್ಸಲ್ಲಿಟ್ಕೊಂಡು ಈ ಒಂದು ವಿಡಿಯೋವನ್ನು ಮಾಡಲಿಕ್ಕೆ ನಾನು ಸ್ಟಾರ್ಟ್ ಮಾಡಿದ್ದೆ. ಯಾಕಂದರೆ ಇದರಿಂದಾಗಿ ನಮ್ಮ ಸ್ವಲ್ಪ ಸ್ಟೂಡೆಂಟ್ಸ್ ಇರ್ತಾರೆ, ಈ ಕನ್ನಡ ಮೀಡಿಯಮ್ ಸ್ಟೂಡೆಂಟ್ಸ್ಗಳಿರ್ತಾರೆ, ಅವರಿಗೆ ಸ್ವಲ್ಪ ಒಂದು ಬೆನಿಫಿಟ್ ಆಗುತ್ತೆ. ಫಸ್ಟಿಗೆ ಈ ಕನ್ನಡದಲ್ಲಿ ಕೇಳಿದರೆ ನಮಗೆ ಅದರದ್ದು ಟರ್ಮಿನಾಲಜೀಸ್ ಎಲ್ಲ ಸ್ವಲ್ಪ ಗೊತ್ತಾದರೆ, ಆ ಮೇನಾದ ವಿಷಯಗಳು ಗೊತ್ತಾದರೆ ಮತ್ತು ಆಟೋಮೆಟಿಕ್ಕಾಗಿ ನಮಗೆ ಬಾಕಿ ಇರುವ ವಿಷಯಗಳು ಅರ್ಥ ಆಗ್ತದೆ. ಸೊ ಅದಕ್ಕೋಸ್ಕರ ಈ ವಿಡಿಯೋವನ್ನು ಮಾಡ್ತಾಯಿದ್ದೇನೆ. ಎಲ್ಲರೂ ಈ ವಿಡಿಯೋವನ್ನು ನೋಡಿ, ಅರ್ಥ ಆಗದಿದ್ದರೆ ಕೇಳಿ, ಅರ್ಥ ಆಗಿದ್ದರೆ ಒಂದು ಲೈಕ್ ಕೊಡಿ, ಏನಾದರೂ ಡೌಟ್ ಇದ್ದರೆ ಕಮೆಂಟ್ಸ್ ಮಾಡಿ. ಅದನ್ನೆಲ್ಲವೂ ಕೂಡ ನನಗೆ ಆದಷ್ಟು ಬೇಗ, ನನಗೆ ಟೈಮ್ ಸಿಕ್ಕಿದಾಗ ಆದಷ್ಟು ಬೇಗ ಅದಕ್ಕೆ ಬೇಕಾದ ಸೊಲ್ಯೂಷನ್ಸ್ ಹೇಳ್ತೀನಿ. ಅದರೊಟ್ಟಿಗೆ ಇನ್ನೊಂದೇನೆಂದರೆ, ಯಾರಿಗೆಲ್ಲ ತುಂಬ ಮೆಮರಿ ಟಿಪ್ಸ್ ಬೇಕಾಗುತ್ತೆ, ಒಂದೊಂದು ಶಾರ್ಟ್ಕಟ್ಸ್ ಬೇಕಾಗುತ್ತೆ ಅಂಥವ್ರು ಏನಾದರೂ ಇರುತ್ತೆ ಕಮೆಂಟ್ ಮಾಡಿ, ನಾವು ಅದಕ್ಕೆ ಬೇಕಾದಂತಹ ಸೊಲ್ಯೂಷನ್ಸು ನಾನು ಆದಷ್ಟು ಬೇಗ ಕೊಡ್ತೀನಿ. ಧನ್ಯವಾದಗಳು.